ಯಾರ್ ಸರ್ ನೀವು? ಕಳ್ರ ಅನ್ಸತ್ ಕಣ್ರಿ. ನಾವು ಕಳ್ರ ತರ ಕಾಣಿಸ್ತಿದೀವ? ಇಲ್ಲ ಅಲ್ವಾ? ಶಟ್ ಅಪ್. We are coming from ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಫೈಲ್ ಮಾಡಕ್ ಬಂದ್ರಾ? ಫೈಲ್ ಮಾಡೋದಕ್ಕೆ ನಾವು ಅಕೌಂಟೆಂಟ್ಸ್ ಅಲ್ಲ, ರೇಡ್ ಮಾಡೋದಕ್ಕೆ ಬಂದಿರೋ ಆಫೀಸರ್ಸ್. ಇಲ್ಲಿಗಲ್ ಆಗಿ ಏನೇ ಸಿಕ್ಕಿದ್ರು ಅದನ್ನ ಜಪ್ತಿ ಮಾಡ್ಬಿಡ್ತೀವಿ. ಇವರನ್ನು ಕೂಡ ಬಿಡಲ್ಲ ಸರ್. ನನ್ ಹೆಂಡತಿ ಲೀಗಲ್ಲೇ ಸರ್. I see. ಐ ಟು ಸಿ. ನೀವು ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಆಫೀಸರೇನಾ? ಇಲ್ಲ, ಆತರ ಗೆಟಪ್ ಹಾಕೊಂಡ್ ಬಂದಿದೀವಿ. ಈ ತರ ಎಲ್ಲ ಕೇಳಿದ್ರೆ ಅನುಮಾನ ಪಟ್ರಿ ಅಂತ ಅರೆಸ್ಟ್ ಮಾಡ್ತೀವಿ. ಇಲ್ಲಿ ಸೀನು ಅವ್ನು ಫೋನ್ ಮಾಡ್ತಿದ್ದ ಅನ್ಕೊಳೋ, ಫೋನ್ ಇಸ್ಕೊಳೋ. ನಮ್ ಪರ್ಮಿಷನ್ ಇಲ್ದೆ ನೀವ್ ಯಾರ ಜೊತೆನೂ ಮಾತಾಡುವಂತ ಅವಕಾಶನೇ ಇಲ್ಲ. ಮಾತು ಕೂಡ ಆಡ್ಬಾರ್ದಾ ಏನು? ನಾವು ಅನ್ಕೊಂಡಿದ್ದು ಈಗಲೇ ಅಲ್ವಾ? ನಾವೇನಾದ್ರೂ ಹುಡುಗಿ ನೋಡಕ್ ಬಂದಿದೀವಾ ನಿಮಗ್ ಹೇಳ್ಕೊಂಡ್ ಬರೋದಕ್ಕೆ? ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಈ ತರ ಹೇಳ್ದೇನೆ ಬರೋದು ಅಂಬಿಕಾ. ನಮ್ಮನೇಲಿ ಏನು ಇಲ್ಲ ಸರ್. ಅದನ್ನ ಹೇಳ್ಬೇಕಾಗಿರೋದ್ ನಾವು. ಏನು ಮಿಸ್ ಆಗ್ಬಾರ್ದು, ಎಲ್ಲಾ ಕಡೆ ಹುಡುಕಿ. ಆ ಬ್ಯಾಗ್ ಕೂಡ ಎಲ್ಲಿದೆ ಅಂತ ಸ್ವಲ್ಪ ಹುಡುಕ್ರಿ. ಯಾವ ಬ್ಯಾಗು? ನಿನ್ ಹೆಂಡತಿ ಹ್ಯಾಂಡ್ ಬ್ಯಾಗ್ ಕಣೋ, ನಿಂಗೆ ಅದೆಲ್ಲ ಬೇಕಾ? ಮಾವ ನೀವ್ ಸುಮ್ನೆ ಇರಿ. ಅದೇ ಮಾವನ ಸರ್ ಅಂತ ಕರೆಯೋದು ಓಲ್ಡ್ ಫ್ಯಾಷನ್, ಮಾವ ಅನ್ನೋದು ನ್ಯೂ ಟ್ರೆಂಡ್. ಕರೆಕ್ಟ್. ಯಾ ಓಕೆ ಮಾಮ್ಸ್. ಮಾಮ್ಸ್ ಗಿಮ್ಸ್ ಅಂತ ಕರೆದ ಕಾಲ್ ಕೆಳಗಡೆ ಹೊಸ್ತಾಕ್ಬಿಡ್ತೀನಿ. ನೀವೇ ಹೇಳಿದ್ರಲ್ಲ ಮಾವ ಅನ್ನಿ ಅಂತ. ನಾವು ಕರ್ಕೋಬಹುದು, ನೀನಲ್ಲ. ಸಾರಿ ಸರ್. ಪಾಪ ಬೇಜಾರಾದ್ರ ಅನ್ಸುತ್ತೆ. ಓಕೆ, ಸರ್ಚ್. ಆಪರೇಷನ್ ಸ್ಟಾರ್ಟ್. ಎಸ್ ಬನ್ನಿ. ಏನ್ರಿ, ಪಕ್ಕದ ಮನೆಯವ್ರನ್ನ ಕರೆಯೋಣವಾ? ನಮ್ ಮನೆಗೆ ಕಳ್ಳರು ಬಂದಿಲ್ಲ, ನೀನು ಸೈಲೆಂಟ್ ಆಗಿರು. ನಾವು ಜಾಸ್ತಿ ಗಾಬರಿ ಆದ್ರೆ ಇವ್ರಿಗೆ ಡೌಟ್ ಬರುತ್ತೆ. ಫುಲ್ ಹುಡುಕಿ. ಏನಮ್ಮ ಸಿಗ್ತೇನು? ಅಸ್ಮಿತಾಗ್ ಫೋನ್ ಮಾಡ್ತೀನಿ ರೀ. ಮಾಡು. ಅಪ್ಪ ಫೋನ್ 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 ಫೋನು. ಇವಳು ಎಲ್ಲಿದ್ದಾಳ್ರಿ? ಫೋನೇ ತೆಗಿತಿಲ್ಲ. ನಮ್ ಮನೇಲಿ ರೈಡ್ ನಡೀತಿದೆ ಅಂತ ಗೊತ್ತಾಗಿರ್ಬೋದೇನೋ. ಅಂದ್ರೆ ಅವಳು ಬರೋದಿಲ್ವಾ ಏನು? ಗೊತ್ತಿಲ್ಲ, ಇನ್ನೊಂದ್ಸತಿ ಫೋನ್ ಮಾಡು. ಏನ್ ಮಾಡ್ತಾ ಇದೀರಾ? ನಮ್ ಪರ್ಮಿಷನ್ ಇಲ್ಲದೆ ಒಂದ್ ಕಡ್ಡಿ ಕೂಡ ಅಲ್ಲಾಡಬಾರ್ದು ಅಂತ ಹೇಳಿದ್ರೆ ಫೋನ್ ಮಾಡ್ತಿದ್ದೀರಾ ಫೋನು? ಅಂದ್ರೆ ನಾವು IT ಡಿಪಾರ್ಟ್ಮೆಂಟ್ ಅವ್ರು ಅಲ್ಲ ಅಂತ ನಿಮಗೆ ಡೌಟಾ? ಡೌಟ್ ಇದೆಯಲ್ವಾ? ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ನೀವು ನೋಡಿ. ನೋಡಿದ್ರಲ್ವಾ? ಸ್ವಲ್ಪ ಈ ಕಡೆ ಬರಯ್ಯ, ಹೋಗು ಒಂದೆ. ಅಬ್ಬಾ, ಫೋನಲ್ಲಿ ಮಾತಾಡ್ತೀರಾ? ಫೋನು ಅದ್ಯಾ ಬ್ಯಾಗು. ಲೇ ಮಾವ ಬ್ಯಾಗ್ ಸಿಕ್ಕಿದೆ. ಬ್ಯಾಗ್ ಸಿಕ್ಬಿಡ್ತೇನಾ? ಲೇ, ಅವಳು ಜಗತ್ ಕಿಲಾಡಿ ಕಣೋ, ಮೊದ್ಲು ಇದ್ರಲ್ಲಿ ದುಡ್ಡಿದೆಯಲ್ಲೋ ನೋಡು. ಅಬ್ಬಾ, ಲಕ್ಷ್ಮೀದೇವಿ ನೆಮ್ಮದಿಯಾಗಿ ಇಲ್ಲೇ ಇದ್ದಾಳೆ. ಬಾ ಮಗ್ನೆ, ಜಿಪ್ಪಾಕು ಬೇಗ. ನಡ್ರಿ ಹೋಗೋಣ. ಏನ್ ತೊಂದ್ರೆ ಇಲ್ಲ ಕಣೋ, ಇದನ್ನ ನಾನ್ ನೋಡ್ಕೋತೀನಿ. ನೀನ್ ಹೊರಡು. ಮನೆ ಎಲ್ಲ ಚೆಕ್ ಮಾಡಿದ್ವಿ, ಈ ಬ್ಯಾಗ್ ಒಂದೇ ಸಿಕ್ಕಿದ್ದು. ಅಂದ್ರೆ ಅವರು ದುಡ್ಡನ್ನ ನೋಡಿಲ್ಲ ಅಂತ ಅನ್ಸುತ್ತೆ ರೀ. ಅವ್ರು ನೋಡಿಲ್ಲ, ನೀನ್ ಸುಮ್ಮನೆ ಇರು. ಈ ಬ್ಯಾಗ್ ಯಾರ್ದು? ನನ್ ಮಗಳು ತಂದಿಟ್ಟಿದ್ದು ಸರ್. ಇದಕ್ ಲೆಕ್ಕ ಇದೆಯಾ? ಲೆಕ್ಕಪತ್ರ ಏನು ಇಲ್ಲ ಸರ್. ಹಾಗಾದ್ರೆ ಇದನ್ನ ಸೀಸ್ ಮಾಡ್ತೀವಿ. ಏನ್ರಿ, ನಮ್ ಮಗಳು ಕೇಳಿದ್ರೆ ಏನಂತ ಹೇಳೋದು? ಏನೋ ಒಂದ್ ಹೇಳಿದ್ರೆ ಆಯ್ತು, ನೀನ್ ಸುಮ್ಮನೆ ಇರು. ಒಳಗಿರೋ ನಮ್ ದುಡ್ಡು ಒಡವೆ ನೋಡಿಲ್ಲ, ನೀನ್ ಸಂತೋಷ ಪಡು. ಹಿಂದೆ ಏನಿದೆ ಸರ್? ಸರ್ಚಿಂಗ್ ಮಾಡ್ಬೇಕಾದ್ರೆ ಇದು ಕೂಡ ಸಿಕ್ತು.
ಇದನ್ ಯಾಕೆ ಸರ್ ತಂದ್ರಿ? ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತೀನಿ. ನಿಮ್ ಮನೆಯಲ್ಲಿ ಎಣ್ಣೆ ಬಾಟ್ಲು ಲೆಕ್ಕಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಇದನ್ನ ಕೂಡ ಸೀಸ್ ಮಾಡ್ತಾ ಇದ್ದೀನಿ. ಒಂದು ಕ್ಯಾರಿ ಬ್ಯಾಗ್ ಕೊಡ್ತೀರಾ? ಕ್ಯಾರಿ ಬ್ಯಾಗ್ ತಗೊಂಡ್ ಬರ್ತೀನಿ. ಅರ್ಜೆಂಟ್. ಎಸ್. ಎಸ್. ಸರ್ ಇದನ್ನ ತಗೊಳ್ಳಿ. ತಗೊಳ್ಳಿದ್ರ ಮೇಲೆ ಸೈನ್ ಮಾಡಿ. ಪೇಪರ್ ಮೇಲೆ ಏನು ಬರ್ದಿಲ್ವಲ್ಲ ಸರ್? ನಾವು ಬರುವಷ್ಟರಲ್ಲಿ ಆ ನೋಟ್ರಿ ಅವನು ಅಂಗಡಿ ಕ್ಲೋಸ್ ಮಾಡ್ಬಿಟ್ಟಿದ. ಹೋಗುವಾಗ ಟೈಪ್ ಮಾಡಿಸ್ಕೋತೀವಿ, ನೀವು ಮೊದಲು ಸೈನ್ ಮಾಡಿ. ಲೇ, ಅದೆಲ್ಲ ನಿನ್ಗೆ ಯಾಕೆ? ನಮ್ ದುಡ್ಡು ಒಡವೆ ಸೇಫ್ ಆಗಿದೆಯಲ್ಲ, ಮೊದ್ಲು ಸೈನ್ ಮಾಡೋಣ. ಪೆನ್ನು ಪೆನ್ ಇಲ್ಲಿದೆ ನೋಡಿ. ಥ್ಯಾಂಕ್ ಯು. ಕಮ್ ಆನ್. ಎಕ್ಸ್ಕ್ಯೂಸ್ ಮಿ ಸರ್, ಇವಾಗ ಯಾಕೆ ನಿಲ್ಲಕ್ ಹೇಳ್ತಿದ್ದಾನೆ? ನಿಮ್ಮಂತ ಪ್ರೊಫೆಷನಲ್ ಆಫೀಸರ್ ಜೊತೆ ಒಂದ್ ಸೆಲ್ಫಿ ತಗೋಬೋದಾ ಸರ್? ಸೆಲ್ಫಿ ಅದ್ರಲ್ಲಿ ಏನಿದೆ? ನಾವು ಸೆಲೆಬ್ರಿಟೀಸ್ ಅಲ್ವಾ, ತಗೊಳ್ಳಿ. ಮಾವ, ಏನಮ್ಮ ಸೆಲ್ಫಿ ಅಂತಿದ್ರಲ್ಲ, ತಗೊಳ್ಳಿ. ನಾವು ಸೆಲೆಬ್ರಿಟೀಸ್ ಅಲ್ವಾ, ತಗೊಳ್ಳಿ. ಬಾಸಿ ಪದ್ಮನಾಭನ್ ಬಾ.